ಸ್ನೇಹಿತರೆ ವಾಟ್ಸಪ್ನಲ್ಲಿ ನಮ್ಮ ಒಂದು ನಾವು ಯೂಸ್ ಮಾಡಿರುವಂಥ ರೀಸೆಂಟಾಗಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳನ್ನ ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ವಾಟ್ಸಪ್ ಮೆಸೆಂಜರ್ನಲ್ಲಿ ನಾವು ಚಾಟಿಂಗ್ ಮಾಡ್ತಿರ್ಬೇಕಾದ್ರೆ ನಾವು ಯಾವುದಾದ್ರೂ ಇಮೋಜಿಸ್ಗಳನ್ನು ಯೂಸ್ ಮಾಡಿದರೆ ಅವು ಅಲ್ಲಿ ರೀಸೆಂಟ್ಸ್ ಅಂತ ಒಂದು ಮೇಲ್ಗಡೆ ಬಂದು ತೋರಿಸುತ್ತೆ. ರೀಸೆಂಟಾಗಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳು ಇವು ಅಂತ. ಅವುಗಳನ್ನ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ವಾಟ್ಸಪ್ಪಲ್ಲಿ ನಾವು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಯಾವುದೇ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ಇರುವಂಥ ಆಪ್ಷನ್ ಯಾವುದು ಅಂದರೆ ನೀವು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು, ಅಥವಾ ವಾಟ್ಸಪ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾಗ ಅವು ನಮ್ಮ ಒಂದು ರೀಸೆಂಟಾಗಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳು ಕ್ಲಿಯರ್ ಆಗುತ್ತೆ. ನೀವು ಅನ್ಇನ್ಸ್ಟಾಲ್ ಮಾಡಿದರೆ ಅಲ್ಲಿ ಮೆಸೇಜಸ್ಗಳು ನಿಮ್ಮ ಒಂದು ಇಂಪಾರ್ಟೆಂಟ್ ಮೆಸೇಜಸ್ಗಳು ಇದ್ದರೆ ಅದರಲ್ಲಿ ಡಿಲೀಟ್ ಆಗಬಾರ್ದು ಅಂದರೆ ನಾವು ಅವುಗಳನ್ನ ಬ್ಯಾಕಪ್ ಮಾಡ್ಕೋಬೇಕಾಗುತ್ತೆ. ನೀವು ಏನು ಇಂಪಾರ್ಟೆಂಟ್ ಮೆಸೇಜಸ್ಗಳಿಲ್ಲ ನಾವು ಡಿಲೀಟ್ ಮಾಡಿದರೆ ಏನೋ ಪ್ರಾಬ್ಲಮ್, ಡಿಲೀಟ್ ಮಾಡಿ ನಾವು ಮರಳಿ ಇನ್ಸ್ಟಾಲ್ ಮಾಡ್ಕೋತೀವಿ ಅಂದರೆ ನೀವು ನೇರವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ನೀವು ಮುಂದೆ ನೋಡುವಂಥ ಅವಶ್ಯಕತೆ ಇಲ್ಲ. ವಾಟ್ಸಪ್ನ ಒಂದ್ಸಾರಿ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ ರೀಸೆಂಟಾಗಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳು ಹೋಗುತ್ತೆ ಅಥವಾ ಕ್ಲಿಯರ್ ಆಗುತ್ತೆ. ನೀವು ಮೆಸೇಜಸ್ಗಳು ಡಿಲೀಟ್ ಆಗಬಾರ್ದು, ಹಾಗೆ ಯಾವ ರೀತಿ ನಾವು ಡಿಲೀಟ್ ಮಾಡಿ ಮರಳಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನೀವು ನೋಡೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅಂದರೆ ಈ ವಿಡಿಯೋದಲ್ಲಿ ನಾವು ವಾಟ್ಸಪ್ ಮೆಸೇಜಸ್ಗಳನ್ನ ಡಿಲೀಟ್ ಆಗದ ಹಾಗೆ ಯಾವ ರೀತಿ ನಾವು ಡಿಲೀಟ್ ಮಾಡಿ ಮರಳಿ ಇನ್ಸ್ಟಾಲ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸ್ನೇಹಿತರೆ ಇಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಹೇಳ್ತೀನಿ ನೋಡಿ ಯಾವ ರೀತಿ ಅಂತ. ನಾನು ಒಂದು ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ರೀಸೆಂಟಾಗಿ ಯೂಸ್ ಮಾಡಿರೋಂಥ ಇಮೋಜಿಸ್ಗಳನ್ನ. ಇಲ್ಲಿ ನೋಡ್ಬೋದು ಈ ಒಂದು ವಾಟ್ಸಪ್ ಅಕೌಂಟ್ನಲ್ಲಿ ನಾನು ಕೆಲವೊಂದಿಷ್ಟು ಇಮೋಜಿಸ್ಗಳನ್ನ ಟೈಪ್ ಮಾಡಿದ್ದೀನಿ. ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ರೀಸೆಂಟ್ಸ್ ಅಂತ ಇಲ್ಲಿ ಒಂದು ರೀಸೆಂಟಾಗಿ ಯೂಸ್ ಮಾಡಿರೋಂಥ ಇಮೋಜಿಸ್ಗಳು ಈ ರೀತಿ ಬರುತ್ತೆ. ಇವುಗಳನ್ನ ನಾವು ಕ್ಲಿಯರ್ ಮಾಡಬೇಕು ಅಂದರೆ ನಾವು ವಾಟ್ಸಪ್ನ ಕ್ಲಿಯರ್ ಸ್ಟೋರೇಜ್ ಮಾಡಬೇಕಾಗತ್ತೆ ಆ್ಯಪ್ನ, ಅಥವಾ ನೀವು ಅನ್ಇನ್ಸ್ಟಾಲ್ ಮಾಡಿ ಮರಳಿ ಇನ್ಸ್ಟಾಲ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್. ನಾನು ಇದನ್ನು ಏನು ಮಾಡ್ತೀನಿ, ಕ್ಲಿಯರ್ ಸ್ಟೋರೇಜ್ ಮಾಡ್ತೀನಿ. ಆ್ಯಪ್ನ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ನಾವು ಈ ಒಂದು ಡೇಟಾನ ಬ್ಯಾಕಪ್ ಮಾಡ್ಕೊಂಡು ಮಾಡಿದ ನಂತರದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಯಾವ ರೀತಿ ಅಂತ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ಪಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಚಾಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಕಡೆ ನೋಡ್ಬೋದು ಇಲ್ಲಿ ಚಾಟ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಚಾಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ಬ್ಯಾಕಪ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಗೂಗಲ್ ಅಕೌಂಟ್ ಅಂತ ಇದೆ ಸ್ನೇಹಿತರೆ, ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ ಮೆಸೇಜಸ್ಗಳೆಲ್ಲ ಬ್ಯಾಕಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಬ್ಯಾಕಪ್ ಅನ್ನೋದು ಕಂಪ್ಲೀಟ್ ಆದ ನಂತರದಲ್ಲಿ ನೀವು ವಾಟ್ಸಪ್ನ ಡಿಲೀಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ನೀವು ನೋಟಿಫಿಕೇಶನ್ ಬಾರ್ನಲ್ಲಿ ಒಂದು ಸಾರಿ ನೋಡಿ. ನಿಮ್ಮ ಮೆಸೇಜಸ್ಗಳು ತುಂಬ ಜಾಸ್ತಿ ಮೆಸೇಜಸ್ಗಳಿದ್ದರೆ ಒಂದು ಬ್ಯಾಕಪ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಮೆಸೇಜಸ್ಗಳು ಕಡಿಮೆ ಇದ್ದರೆ ಬ್ಯಾಕಪ್ ಅನ್ನೋದು ಜಲ್ದಿ ಆಗುತ್ತೆ ಅಥವಾ ಬೇಗನೆ ಆಗುತ್ತೆ. ನಂತರದಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿ ನೀವು ಬ್ಯಾಕಪ್ ಮಾಡಿರುವಂಥ ಮೆಸೇಜಸ್ಗಳು ಇಲ್ಲಿ ಒಂದು ಅವೈಲೇಬಲ್ ಇದೆ, ಅವುಗಳನ್ನ ಮರಳಿ ರಿಸ್ಟೋರ್ ಮಾಡಬೇಕಂತ ಕೇಳುತ್ತೆ. ನಂತರದಲ್ಲಿ ನೀವು ಅವುಗಳನ್ನ ರಿಸ್ಟೋರ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಮೆಸೇಜಸ್ಗಳೆಲ್ಲ ಡಿಲೀಟ್ ಆಗಿರುವಂಥ ವಾಟ್ಸಪ್ನ ಡಿಲೀಟ್ ಮಾಡಿ ನೀವು ಮರಳಿ ಇನ್ಸ್ಟಾಲ್ ಮಾಡಿದ ನಂತರ ಕೂಡ ನಿಮ್ಮ ಮೆಸೇಜಸ್ಗಳು ಮರಳಿ ಬರುತ್ತೆ. ಅಲ್ಲಿ ರಿಸ್ಟೋರ್ ಅಂತ ನೀವು ವಾಟ್ಸಪ್ನ ಮರಳಿ ಏನು ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೀವು ನಿಮ್ಮ ಬ್ಯಾಕಪ್ ಇಲ್ಲಿ ಅವೈಲೇಬಲ್ ಇದೆ, ಇವುಗಳನ್ನ ಮರಳಿ ರಿಸ್ಟೋರ್ ಮಾಡಬೇಕಂತ ಕೇಳುತ್ತೆ. ಅಲ್ಲಿ ಕೇಳಿದ ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ಬೋದು, ಈ ರೀತಿ ಕೇಳುತ್ತೆ. ಕೇಳಿದ ನಂತರದಲ್ಲಿ ನೀವು ಕೆಳಗಡೆ ನೀವು ರಿಸ್ಟೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಮೆಸೇಜಸ್ಗಳೆಲ್ಲ ಮರಳಿ ಬರುತ್ತೆ. ನೀವು ಬ್ಯಾಕಪ್ ಮಾಡದೆ ಹೋದರೆ ಮರಳಿ ಬರೋದಿಲ್ಲ. ಈ ರೀತಿ ನೀವು ನಿಮ್ಮ ರೀಸೆಂಟಾಗಿ ಯೂಸ್ ಮಾಡಿರೋಂಥ ಇಮೋಜಿಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್